ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣದಲ್ಲಿರುವ ಗುಂಜಳ್ಳಿ ಗ್ರಾಮದ ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕರ ಪುತ್ರ ಆರ್ ಸತೀಶ್ ಗೌಡ ತುರ್ವಿಹಾಳ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗುಂಡಾ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಚಿದಾನಂದಯ್ಯ ಗುರುವಿನ್, ನಿರಂತರ ವಿದ್ಯಾಭ್ಯಾಸ ಮತ್ತು ಪರಿಶ್ರಮದೊಂದಿಗೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು. ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ಮತ್ತು ನಮ್ಮೆಲ್ಲರ ಬದುಕಿನಲ್ಲಿ ಸ್ವತಂತ್ರ, ಸಮಾನತೆ ಹಾಗೂ ಭ್ರಾತೃತ್ವ ಭಾವನೆಯಿಂದ ಕೂಡಿರಲು ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಭಾರತದ ಐಕ್ಯತೆ ಕನಸನ್ನು ಸಂವಿಧಾನದ ಮೂಲಕ ದಾರಿ ತೋರಿದ್ದಾರೆ. ಒಟ್ಟಾಗಿ ಸಂವಿಧಾನದ ಮೂಲ ಆಶಯಗಳನ್ನು ಪಾಲಿಸುತ್ತಾ ಜೀವನದಲ್ಲಿ ಮುನ್ನಡೆಯೋಣ ಎಂದರು. ಇದೇ ವೇಳೆ ಕಳೆದ ವರ್ಷ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಒಂದಿಷ್ಟು ಮಧ್ಯಾಹ್ನ ವರ್ಷ ಬೇಕಾಗ್ತದೆ, 2-3 ಸಲ ಒಂದಕ್ಕೆ ಹೋಗ್ಬೇಕಾಗತ್ತೆ. ಇಷ್ಟೆಲ್ಲ ಆದಮೇಲೆ ಉತ್ತರ ನೆನಪಿರ್ತೈತೇನು? ಅದಕ್ಕೆ ಅಹಂಕಾರ ಕಡಿಮೆ ಮಾಡ್ಕೊಳ್ಳಿ. ಗುರುಗಳ ಮೇಲೆ ಭಯ ಭಕ್ತಿ ಇರಲಿ, ಅವರನ್ನು ಆರಾಧಿಸ್ರಿ. ಗುರುಗಳು ಏನು ಹೇಳ್ತಾರೆ ಅದನ್ನು ಕೇಳ್ರಿ, ಶಾಂತಿಯುತವಾಗಿ ಮನಸ್ಸನ್ನು ಇಟ್ಕೊಳ್ರಿ. ಆದಷ್ಟು ಬೇಗನೆ ನಿಮ್ಮ ಪರೀಕ್ಷೆ 10 ಗಂಟೆಗೆ ಐತೆ ಅಂತಂದ್ರೆ 9 ಗಂಟೆಗೆ ಹೋಗ್ರಿ, ಪರೀಕ್ಷೆ ಅಲ್ಲೇ ಕುಂದ್ರಿ. ನೀಟಾಗಿ ಸಮಾಧಾನವಾಗಿ ಶಾಂತಿಯಿಂದ ಒಂದಿಷ್ಟು ಧ್ಯಾನಾಸಕ್ತರಾಗ್ರಿ. ನಿಮಗೆ ಗೊತ್ತಿಲ್ಲದ ಉತ್ತರಗಳು ಕೂಡ ಬರ್ತವೆ. ಗೊತ್ತಿರ್ತದೆ ಅಂತಂದು ಅನ್ಕೊಂಡವ್ರಿಗೆ ಇನ್ನೂ ಯಾರು ಗೊತ್ತಿಲ್ಲದೆ ಇರತಕ್ಕಂಥವ್ರು ನೀವು ಗೊತ್ತು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು. ಅದೇ ಜ್ಞಾನ ನಿಮ್ಮ ಪಾತ್ರೆ ಬೋರಲಾಗಿದೆ ಅಂತ. ಏನು ಶಿಕ್ಷಕರು ಹೇಳ್ತಾರೆ, ಏನು ಗುರುಗಳು ಹೇಳ್ತಾರೆ, ಏನು ದೊಡ್ಡವರು ಹೇಳ್ತಾರೆ, ಆ ವಿಷಯಗಳ ಕಡೆ ನಿಮ್ಮ ಗಮನ ಇದ್ದಾಗ ಒಂದಿಷ್ಟು ಏನಾದರೂ ನಿಮಗೆ ತಲುಪ್ತದೆ. ಆ ತಲುಪಿಸ್ಕೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ. ಯಾರೂ ಕೂಡ ಈ ಜಗತ್ತಿನಲ್ಲಿ ಕಡಿಮೆಯಲ್ಲ. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಯಾರು ಕೂಡ ಮೇಲಲ್ಲ, ಯಾರು ಕೀಳಲ್ಲ. ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಯಾವುದು ಮುಖ್ಯವೂ ಅಲ್ಲ, ಯಾವುದು ಅಮುಖ್ಯವೂ ಅಲ್ಲ. ಅವಸರವು ಸಾವಧಾನದ ಬೆನ್ನೇರಿ ಹೊರಟಿದೆ ಅಂತ ಕುವೆಂಪು ಅವರು ಹೇಳ್ತಾರೆ. ಈ ಮಾತನ್ನು ನೀವು ಲಕ್ಷ್ಯ ವಹಿಸ್ರಿ. ನನಗೆ ಅದು ಬರಗಲ್ಲ, ಇದು ಬರಗಲ್ಲ, ನನಗೇನು ಗೊತ್ತಿಲ್ಲ ಅಂತಕ್ಕಂಥದ್ದು ಆಗಲೇಬಾರದು. ಯಾಕಂತಂದರೆ ಈ ಎಕ್ಸಾಮ್ ಟೈಮಲ್ಲಿ ನೀವು ಏನು ಗೊತ್ತಿಲ್ಲ, ನನಗೆ ಅದಾಗಿಲ್ಲ, ನಾನು SSLC ಫೇಲ್ ಆದರೆ ಹೆಂಗ, ಇದು ಯಾವುದೋ ಒಂದಿಷ್ಟು ಮೊನ್ನೆ ಕೆಲವೊಂದಿಷ್ಟು ಘಟನೆಗಳು ಹೇಳೋದು. SSLC ಪರೀಕ್ಷೆನೇ ಬರೆಯೋಕ್ಕಾಗಿಲ್ಲ, ಹೋದ ವರ್ಷದ ಘಟನೆ. ಪರೀಕ್ಷೆಗೆ ಬರೀಲಾರ್ದ, ಪರೀಕ್ಷೆಗೆ ಬರೆಯಕ್ಕೆ ಹೋಗ್ಲಾರ್ದೇ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ.